ಇನ್ನು ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನವೆಂಬರ್ ಫೈಟ್ ಶುರುವಾಗಿದೆ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಅವರು ಹೇಳಿದ್ರು. ಇದೀಗ ಆರ್ ಅಶೋಕ್ ಅವರ ಮಾತಿಗೆ ಸಂಬಂಧಪಟ್ಟಂತೆ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಅಶೋಕ್ ವಿರುದ್ಧ ಸಚಿವ ಬೋಸರಾಜು ಗರಂ ಆಗಿದ್ದಾರೆ. ಬಿಜೆಪಿ ನಾಯಕರಿಗೆ ಕಾಮನ್ ಸೆನ್ಸ್ ಇದೆಯಾ? ನಮ್ಮ ಪಾರ್ಟಿ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು ಅಂತ ಅಶೋಕ್ ವಿರುದ್ಧ ಸಚಿವ ಬೋಸರಾಜು ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ವಿಪಕ್ಷದವರು ಯಾಕೆ ಹೀಗೆ ಮಾತಾಡ್ತಾರೆ ಗೊತ್ತಿಲ್ಲ. ಮೊದಲು ಬಿಜೆಪಿಯವರು ತಮ್ಮ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಅನ್ನುವಂತಹ ಮಾತನ್ನ ಅಶೋಕ್ ಅವರು ಹೇಳಿದ್ರು. ಈ ಮಾತಿಗೆ ಈಗ ಕಾಂಗ್ರೆಸ್ ವಲಯದಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮೊದಲು ನಿಮ್ಮ ಪಾರ್ಟಿಯನ್ನ ನೋಡ್ಕೊಳ್ಳಿ, ನಿಮ್ಮಲ್ಲಿರುವಂತಹ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದು. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿಎಂ ಮಾಡೇ ಆಗೇ ಬೇಕಲ್ಲ. ಒದ್ದು ಕಿತ್ಕೊಂತಾರೆ. ಇಲ್ಲ ಅಂದರೆ ಬದಲಾಗಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒದ್ದು ಕಿತ್ಕೊಂತಾರೆ. ಗೊತ್ತಿರೋದು ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದ್ದೀರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನು ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. ಮುಖ್ಯಮಂತ್ರಿಗಳ ಜೊತೆಲಿ ನಾನು ಇದ್ದೆ. 3 ಕಡೆ ಪ್ರೆಸ್ ಮೀಟಲ್ಲಿ ಕೇಳಿದ್ರು. ಮಠದ ಹತ್ರ ಇಳಿದಾಗ ಅಲ್ಲಿ ಕೇಳಿದ್ರು, ಮೈಸೂರಿನಲ್ಲಿ ಕೇಳಿದ್ರು, ಭಾಗಮಂಡಲದಲ್ಲಿ ಕೇಳಿದ್ರು, ಎಲ್ಲ ಕೇಳಿದ್ರು. ನೋಡಿ, ನಾನು ಮೊದಲೊಂದು ಹೇಳ್ತಾ ಇದ್ದೇನೆ, ನಮ್ಮ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ನಡ್ಕೊಳ್ಳೋರು. ಹಾಗಾಗಿ ಯಾವುದೇ ಅದು ಪ್ರಶ್ನೆ ಇವತ್ತು ಉದ್ಭವಿಸೋದಿಲ್ಲ ಅಂತ ಹೇಳಿದ್ರು. ಇಲ್ಲ, ನಮ್ಮ ಪಾರ್ಟಿಯಲ್ಲಿ ಚರ್ಚೆನೇ ಇಲ್ಲ. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ದಿನ ಒಂದು ಮಾತಾಡಿದ್ರೆ ಡೇಟ್ ಕೂಡ ಹೇಳಿದ್ದಾರೆ ಸರ್. ಹೇಳ್ತಾರೆ. ಯಾರು ಹೇಳಿದ್ರು ಡೇಟ್? ಅದೇ 6 ವರ್ಷಕ್ಕೆ ಹೇಳಿದ್ರು. ನಾವು ಕೈ ಮಾಡ್ತಾರೆ. 6 ವರ್ಷಕ್ಕೆ ಏನಾದರೂ ಕಾಮನ್ ಸೆನ್ಸ್ ಇದೆ. ಮಾತಾಡ್ತಾರೆ, ದಿನ ಒಂದು ಮಾತಾಡ್ತಾರೆ. ಅವ್ರು ಮಾತಾಡೋದಕ್ಕೆ ಯಾವುದನ್ನ ಅರ್ಥ ಐತೆ ಅಂದರೆ ನಮ್ಮ ಅವ್ರ ಪಾರ್ಟಿಯಲ್ಲಿ ಏನು ನಾವು ಮಾತಾಡಬಾರ್ದು ಆ ರೀತಿಯಾಗಿ. ಅವ್ರ ಪಾರ್ಟಿಯಲ್ಲಿ ಏನು ನಡೀತಾ ಇದ್ದಾರೆ ಅಶೋಕ್ನ ಹೋಗಿ ಸರಿ ಮಾಡು ಅಂತ ಹೇಳ್ತಾರೆ. ಮೊದಲು ಹೋಗಿ ನಮ್ಮ ಪಾರ್ಟಿ ಬಗ್ಗೆ ನಮ್ಮ ಡೇಟ್ ಸೇರಿ ಕೊಡ್ತಾರೆ. ನಾಚಿಕೆ ಇರಬೇಕು ಅವ್ರಿಗೆ. ಅವ್ರ ಪಾರ್ಟಿಯಲ್ಲಿ ಏನು ನಡೀತದೆ, ವಿರೋಧ ಪಕ್ಷದಲ್ಲಿದ್ದು 6 ಬಾಗಿಲು ಮಾಡ್ಕೊಂಡು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥವ್ರು ಬಲ್ಸಾಯ್ತು ಸರಿ ಮಾಡಲಿಕ್ಕೆ ಆಗಲಾದಂಥ ಪರಿಸ್ಥಿತಿ ಆಗ್ಯದ ಅವ್ರು BJPಯಲ್ಲಿ. ಅವ್ರೇನು ಮಾತಾಡ್ತಾರೆ, ಅಶೋಕ್ ನಮ್ಮ ಪಾರ್ಟಿ ಬಗ್ಗೆ ಡೇಟ್ ಕೊಡ್ತಾರೆ. ಇವ್ರು ನಮ್ಮ ಹೈಕಮಾಂಡ್ನ ನಾಚಿಕೆ ಇರಬೇಕು ಅವ್ರಿಗೆ ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.